ಈ ಕ್ಷಣಕ್ಕೂ ಕೂಡ ಸ್ಥಳದಲ್ಲಿ ಪರಿಶೀಲನೆ ಮುಂದುವರಿತಾ ಇದೆ. ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತಹ ಪೊಲೀಸರು, ಹಿರಿಯ ಅಧಿಕಾರಿಗಳ ತಂಡ ರಾಮೇಶ್ವರಂ ಕೆಫೆಯಲ್ಲಿ ಆದ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಗೂಢ ವಸ್ತು ಸ್ಫೋಟದಿಂದ 5 ಗಂಭೀರವಾಗಿ ಗಾಯಗಳಾಗಿದೆ. ಕೆಫೆಯಲ್ಲಿ ಸ್ಫೋಟ ನಡೆದ ಸ್ಥಳದಲ್ಲಿ ಒಂದು ಬ್ಯಾಟರಿ ಪತ್ತೆಯಾಗಿದೆ. ಸ್ಥಳದಲ್ಲಿ ಸಿಗ್ತಾ ಇರುವಂತಹ ಈ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ FSL ತಂಡ ಇನ್ನೂ ಕೂಡ ಪರಿಶೀಲನೆಯಲ್ಲಿ ತೊಡಗಿದೆ. ಸ್ಫೋಟ ನಡೆದ ಸ್ಥಳದಲ್ಲಿ ಕೆಲ ID ಕಾರ್ಡ್ಗಳು ಕೂಡ ಪತ್ತೆಯಾಗಿದೆ. ID ಕಾರ್ಡ್ಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಸ್ಥಳದಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನಗರ ಪೊಲೀಸ್ ಆಯುಕ್ತರು B ದಯಾನಂದ್ ಕೂಡ ಸದ್ಯ ಸ್ಥಳದಲ್ಲೇ ಇದ್ದಾರೆ. DCP ಅವರ ನೇತೃತ್ವದಲ್ಲಿ ಸಂಪೂರ್ಣ ತನಿಖೆ ಬಹಳ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಸ್ಥಳದಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿರೋದು ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಅಲ್ಲಿದ್ದಂತಹ ವ್ಯಕ್ತಿಗಳು ಯಾರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇಂಚಿಂಚು ಮಾಹಿತಿಗಳು ಸಿಗ್ತಾ ಇದೆ. ಯಾವೊಂದನ್ನು ಬಿಡದೆ ಸಂಪೂರ್ಣವಾಗಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈ ಎಲ್ಲವೂ ಕೂಡ ಈ ಪ್ರಕರಣದ ತನಿಖೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಪಡೆದುಕೊಳ್ಳುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸ್ಥಳದಿಂದ ಸಂದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಗುಪ್ತಚರ ಇಲಾಖೆ ಒಂದು ಶಂಕೆ ವ್ಯಕ್ತಪಡಿಸ್ತಾ ಇದೆ. ಇದೊಂದು ಉಗ್ರ ಕೃತ್ಯ ಇರಬಹುದು ಅನ್ನುವಂಥ ಶಂಕೆ. ಗುಪ್ತಚರ ದಳ ಇಂಥದ್ದೊಂದು ಶಂಕೆ ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ರೆ ಬಹುಶಃ ಅದೇ ಆಧಾರದಲ್ಲೇ ಈ ಸ್ಫೋಟ ನಡೆದಿರಬಹುದು ಅಂತ ಭಾವಿಸಬಹುದಾ? ಪೊಲೀಸರಿಗೆ ಏನ್ ಮಾಹಿತಿ ಬಂದಿರೋದು ಗುಪ್ತಚರ ದಳದಿಂದ? ವಿಜಯ್, ಸ್ಫೋಟದ ಮಾದರಿ ಏನಿರುತ್ತೆ ಅಂದ್ರೆ ಸ್ಫೋಟದ ಮಾದರಿಯ ಆಧಾರದ ಮೇಲೆ ಯಾರು ಮಾಡಿದ್ದು ಅಥವಾ ಯಾವ ರೀತಿಯಲ್ಲಿ ಮಾಡಿದ್ದು ಅನ್ನೋದನ್ನ ಗೊತ್ತಾಗ್ಬಿಟ್ರೆ ಅದು ಯಾರು ಮಾಡಿದ್ದು ಅಥವಾ ಇದರ ಹಿಂದೆ ಉಗ್ರ ಸಂಘಟನೆ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಯಾವಾಗ ಪ್ರಾಥಮಿಕ ಹಂತದಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವೆರಿಫೈ ಅನ್ನ ಮಾಡ್ತಾರೋ, ವೆರಿಫೈ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಒಳಭಾಗದಲ್ಲಿ ಅಂದ್ರೆ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಯಾವಾಗ ವೆರಿಫೈ ಮಾಡ್ತಾರೋ, ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಬ್ಯಾಟರಿ ಹಾಗೆ ವೈರ್ಗಳನ್ನ ಕೂಡ ಬಳಸಿರೋದ್ರಿಂದ ಅಂದ್ರೆ ಕೇಬಲ್ ಗಳನ್ನ ಹಾಗೆ ಬ್ಯಾಟರಿಯನ್ನ ಬಳಸಿರೋದ್ರಿಂದ ಇದು ಎಲ್ಲ ಒಂದ್ ಕಡೆ IED ಮಾದರಿಯಲ್ಲಿ ಬಾಂಬನ್ನ ಬಳಸಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಉಗ್ರ ಕೃತ್ಯ ಇರಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ದೆಹಲಿ ಇಂಟೆಲಿಜೆನ್ಸಿಯಿಂದ ಅಂದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸಿಯಿಂದ ನಗರ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ಲಭ್ಯವಾಗುತ್ತೆ. ಮಾಹಿತಿ ಲಭ್ಯವಾದ ಬಳಿಕ ಅವರು ಕಂಪ್ಲೀಟ್ ಆಗಿ ಅಂದ್ರೆ ಒಂದು ನಿರ್ದೇಶನವನ್ನ ಕೊಡ್ತಾರೆ. ಅಂದ್ರೆ ಈ ಕೂಡಲೇ ನೀವು ಹೋಗಿ ತುಂಬಾ ಗಂಭೀರವಾದ ವಿಚಾರವಾಗಿದೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಸ್ಪೆಕ್ಟ್ ವ್ಯಕ್ತವಾಗ್ತಾ ಇದೆ, ಅಂದ್ರೆ ಶಂಕೆ ವ್ಯಕ್ತವಾಗ್ತಾ ಇದೆ ಉಗ್ರ ಸಂಘಟನೆ ಇರೋದ್ರ ಕುರಿತಂತೆ ಅಂತೇಳಿ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ಅಥವಾ ಡೈರೆಕ್ಷನ್ಸ್ ನ ಆಧಾರದ ಮೇಲೆ ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ಅನ್ನ ಕೂಡ ಗ್ಯಾದರ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಆಯ್ತು, ಯಾವ ಮಾದರಿಯ ಮುಖಾಂತರವಾಗಿ ಇಲ್ಲಿ ಸ್ಫೋಟವಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಮಾಹಿತಿಯನ್ನ ತಿಳ್ಕೊಂಡು ನಂತರ ಸೆಂಟ್ರಲ್ ಏಜೆನ್ಸಿಗೆ ಇಂಟೆಲಿಜೆಂಟ್ ಏಜೆನ್ಸಿಗೆ ಅಲ್ಲಿಗೆ ಮಾಹಿತಿಯನ್ನು ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಇದರ ಒಂದು ಫಾರ್ಮೇಟ್ ಅನ್ನ ನೋಡಿ ನಗರ ಪೊಲೀಸ್ ಆಯುಕ್ತರಿಗೆ ಮಾಹಿತಿಯನ್ನ ಕೊಡ್ತಾರೆ. ಇದರ ಹಿಂದೆ ಉಗ್ರ ಸಂಘಟನೆ ಇರುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಯಾವ ಮಾದರಿಯ ಒಂದು ಸ್ಫೋಟಕ ಇಲ್ಲಿ ಬಳಸಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಈಗ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ ನಂತರ ಆ ಬ್ಯಾಟರಿ ಕೇಬಲ್ ವೈರ್ಗಳಾಗಿರ್ಬೋದು, ಬ್ಯಾಟರಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಆ ಸ್ಯಾಂಪಲ್ಸ್ ಅನ್ನ FSL ತಂಡ ಪಡೆದುಕೊಂಡ ಬಳಿಕ ಅಲ್ಲಿ ಸ್ಫೋಟಗೊಂಡಿರುವಂತಹ ತೀವ್ರತೆ ಆಗಿರ್ಬೋದು ಅಥವಾ ಸ್ಫೋಟಗೊಂಡಿರುವಂತಹ ರೀತಿಯನ್ನ ನೋಡಿ ನಂತರ ಇದು ಯಾವ ಮಾದರಿಯ ಒಂದು ಸ್ಫೋಟ ಅನ್ನೋದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಔಟ್ ಸ್ಟ್ರಕ್ಚರ್ ಅಲ್ಲಿ ಇಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ನಾವು ನೋಡ್ತಾ ಇದ್ರೆ, ಯಾಕಂದ್ರೆ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಬಲಬದಿಯಲ್ಲಿ ಏನು ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಪೊಲೀಸರು ನಿಂತಿದ್ದಾರೆ, ಅದರ ಬಲಬದಿಯಲ್ಲಿ ಇನ್ಸಿಡೆಂಟ್ ನಡೆದಿರೋದ್ರಿಂದ ಅಲ್ಲಿ ನಡೆದಿರುವ ಒಂದು ಸೀನ್ ಅನ್ನ ನೋಡ್ತಾ ಇದ್ರೆ ಔಟ್ ಸ್ಟ್ರಕ್ಚರ್ ಇಂದ IED ಬಾಂಬ್ ಬ್ಲಾಸ್ಟ್ ಆಗಿರೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಕಂಪ್ಲೀಟ್ ಆದ ವೆರಿಫಿಕೇಶನ್ ಅನ್ನ ಮಾಡಬೇಕಾಗುತ್ತೆ. ವೆರಿಫಿಕೇಶನ್ ನಂತರ ಇದು ಯಾವ ಮಾದರಿಯ ಬ್ಲಾಸ್ಟ್ ಅಂತ ಗೊತ್ತಾದ್ರೆ ಇದರ ಹಿಂದೆ ಉಗ್ರ ಸಂಘಟನೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಕಟ್ ಒಂದು ಪಿಕ್ಚರ್ ಕೂಡ ಲಭ್ಯವಾಗುತ್ತೆ. ಹಾಗಾಗಿ
ಹಾಗಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೂ ಕೂಡ ಈಗಾಗಲೇ ಮಾತನಾಡಿ, ತಮ್ಮ ಪೊಲೀಸರೊಟ್ಟಿಗೂ ಕೂಡ ಮಾತನಾಡಿ ಇಲ್ಲಿ ಯಾವ ಮಾದರಿಯಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಯಾವ ಮಾದರಿಯಲ್ಲಿ ಬ್ಲಾಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾದರೆ ಇದರ ಹಿಂದೆ ಉಗ್ರ ಸಂಘಟನೆಗಳು ಇದಾವ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಇದರ ಹಿಂದೆ ಕಾನ್ಸ್ಪಿರಸಿ ಇದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಲಭ್ಯವಾಗುತ್ತೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾಯಿತು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾಯಿತು. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಯಾವ ಒಂದು ಸ್ಫೋಟಕದ ಮುಖಾಂತರ ಬ್ಲಾಸ್ಟ್ ಆಯಿತು, ಸ್ಫೋಟಕಕ್ಕೆ ಏನೆಲ್ಲ ಬಳಸಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಯಾವ ಕಾರಣಕ್ಕಾಗಿ ಮಾಡಿದ್ರು, ಜೊತೆಗೆ ಆ ಬ್ಲಾಸ್ಟ್ ಆಗಿರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದು. ಹಾಗಾಗಿ ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರು ಮಾಹಿತಿ ಕಲೆ ಆಗ್ತಿರೋದ್ರಿಂದ ಮುಂದಿನ ಹಂತದಲ್ಲಿ ಅಂದರೆ ಅಲ್ಲಿಂದ ಹೊರಗೆ ಬಂದ ನಂತರ ಯಾವ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಥವಾ ಯಾವ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ಸೊ ಸಂದೇಶ್, ಅಲ್ಲಿಗೆ ಒಂದು ವೇಳೆ ಏನಾದರೂ ಈ ಶಂಕೆ ನಿಜವಾದ್ರೆ ಅಥವಾ ಈ ಸಾಧ್ಯತೆಗಳು ನಿಜವಾದ್ರೆ ಇಡೀ ಬೆಂಗಳೂರಿಗೆ ಥ್ರೆಟ್ ಇದು. ಬೆಂಗಳೂರನ್ನ ಆತಂಕಕ್ಕೆ, ಭಯಕ್ಕೆ ದೂಡುವಂಥ ಪ್ರಕರಣ ಆಗುತ್ತೆ. ಸೊ ಈಗ ಏನನ್ನ ಬಳಸಿದ್ದಾರೆ, ಬ್ಲಾಸ್ಟ್ ಹೇಗಾಗಿದೆ, ಇಷ್ಟು ಮಾತ್ರದಿಂದ ಉದ್ದೇಶ ಏನಿತ್ತು ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲು, ಯಾಕಂದ್ರೆ ಯಾವುದೇ ಒಂದು ಬ್ಲಾಸ್ಟ್ ಆದರೂ ಕೂಡ ಆ ಮಾದರಿಯನ್ನ ಅಂದ್ರೆ ಅಥವಾ ಆ ಫಾರ್ಮೆಟ್ ಅನ್ನ, ಬ್ಲಾಸ್ಟ್ ಆಗಿರುವಂತಹ ಫಾರ್ಮೆಟ್ ಆಗಿರ್ಬೋದು ಅಥವಾ ಅದರ ಮಾದರಿ ಆಗಿರ್ಬೋದು, ಅದನ್ನ ತಿಳ್ಕೊಂಡ್ರೆ ಅಥವಾ ಅದು ಹೇಗಾಗಿದೆ ಅನ್ನೋದು ಗೊತ್ತಾದ್ರೆ ಅದನ್ನ ನಿಜಕ್ಕೂ ಕೂಡ, ಯಾಕಂದ್ರೆ ID ಬಾಂಬ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯ ಬಾಂಬ್ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅಥವಾ ಮಾಡಬೇಕಾದ್ರೆ ಅದನ್ನ ಮಾಡಬೇಕು ಅಂದ್ರೆ ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ ಅಥವಾ ಅವರು ಎಕ್ಸ್ಪರ್ಟೈಸ್ ಆಗಿರ್ಬೇಕಾಗುತ್ತೆ, ಅದಕ್ಕೆ ತರಬೇತಿಯನ್ನ ಕೂಡ ಪಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬ್ಲಾಸ್ಟ್ ಅಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಬ್ಲಾಸ್ಟ್ ಏನಿದೆ, ಈ ಬ್ಲಾಸ್ಟ್ ಅನ್ನ ಇಲ್ಲೊಂದ್ ಕಡೆ ಔಟರ್ ಸ್ಟ್ರಕ್ಚರ್ ಅಲ್ಲಿ ನಾವು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಇದರ ಹಿಂದೆ ಒಂದು ಉಗ್ರ ಸಂಘಟನೆ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಮುಂದಿನ ಹಂತದಲ್ಲಿ ಅದು ಫಾರ್ಮೆಟ್ ಯಾವುದು ಅಂತ ಗೊತ್ತಾದ್ರೆ, ಅಂದ್ರೆ ಯಾವ ರೀತಿ ಬ್ಲಾಸ್ಟ್ ಆಯಿತು, ಯಾವುದರಿಂದ ಬ್ಲಾಸ್ಟ್ ಆಯಿತು ಅಂತ ಗೊತ್ತಾದ್ರೆ ಕ್ಲಿಯರ್ ಕಟ್ ಆಗಿ ಇದು ಉಗ್ರ ಸಂಘಟನೆಯ ಕೃತ್ಯವಾ ಅಥವಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಬಹುದಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬ್ಲಾಸ್ಟ್ಗಳನ್ನ ಉಗ್ರ ಸಂಘಟನೆಗಳು ಅಥವಾ ಉಗ್ರರು ಮಾಡಿದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಮಾಡಿದ್ರು ಅನ್ನೋದಕ್ಕೆ ಒಂದು ಫಾರ್ಮೆಟ್ ಕೂಡ ಇರುತ್ತೆ. ಅಂದ್ರೆ ಒಂದು ಫಾರ್ಮೆಟ್ ಬೇಸ್ ಮೇಲೆ ಅವರು ಉಗ್ರ ಸಂಘಟನೆಯವರು ಕೂಡ ಬ್ಲಾಸ್ಟ್ ಮಾಡ್ತಾ ಬರ್ತಿರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಎಕ್ಸ್ಪ್ಲೋಸಿವ್ಸ್ಗಳನ್ನು ಬಳಸಿ ಬ್ಲಾಸ್ಟನ್ನು ಮಾಡ್ತಾ ಇರ್ತಾರೆ. ಅದು ಎಲೆಕ್ಟ್ರಿಕ್ ಎಕ್ಸ್ಪ್ಲೋಸಿವ್ಸ್ ಆಗಿರ್ಬೋದು ಅಥವಾ ಬೇರೆ ಸ್ಫೋಟಕಗಳನ್ನು ಬಳಸಿ ಯಾವ ರೀತಿ ಮಾಡ್ತಾರೆ, ಇದೆಲ್ಲವಕ್ಕೂ ಕೂಡ ಕಂಪ್ಲೀಟ್ ಆದ ಉದಾಹರಣೆಗಳು ನಮ್ಮ ಮುಂದೆ ಸಾಲಿದೆ. ಯಾಕಂದ್ರೆ ಈ ಹಿಂದೆ ಉಗ್ರ ಸಂಘಟನೆಗಳಾಗಿರ್ಬೋದು ಅಥವಾ ಉಗ್ರರಾಗಿರ್ಬೋದು ಯಾವ ಒಂದು ಐಡಿಯಾಲಜಿ ಅಥವಾ ಯಾವ ಟೆಕ್ನಿಕ್ ಅನ್ನ ಬಳಸಿ ಅವರು ಬ್ಲಾಸ್ಟ್ ಅನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಮ್ಮಲ್ಲಿ ಇರೋದ್ರಿಂದ ಇಲ್ಲಿ ಯಾವ ಫಾರ್ಮೆಟ್ ಬಳಸಿದ್ದಾರೆ ಅಥವಾ ಯಾವ ಫಾರ್ಮೆಟ್ ಇಂದ ಇದು ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾದ್ರೆ ಇದರ ಹಿಂದೆ ಉಗ್ರ ಸಂಘಟನೆ ಇದೆಯಾ ಅಥವಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಕಟ್ ಪಿಕ್ಚರ್ ಕೂಡ ಗೊತ್ತಾಗಲಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.